ಕಾಕ್ರೋಚ್ ಜನತಾ ಪಾರ್ಟಿ ಹ್ಯಾಂಡಲ್ನಿಂದ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಎಂದು ಇಂಟೆಲಿಜೆನ್ಸ್ ಬ್ಯೂರೋ ನೀಡಿದ ಮಾಹಿತಿ ಹಾಗೂ ಅದು ಎತ್ತಿ ತೋರಿಸಿದ ರಾಷ್ಟ್ರೀಯ ಭದ್ರತೆಯ ಆತಂಕಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸರ್ಕಾರದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000ರ ಸೆಕ್ಷನ್ 69(a) ಅಡಿಯಲ್ಲಿ ಈ ಖಾತೆಯನ್ನು ತಡೆಹಿಡಿಯುವಂತೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಎಕ್ಸ್ ಸಂಸ್ಥೆಗೆ ಸೂಚಿಸಿದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ. ಅಲ್ಲದೆ ಈ ಕ್ರಮ ಕೈಗೊಳ್ಳಲು ಐಬಿಯಿಂದ ಮಾಹಿತಿ ಬಂದಿತು ಎಂದು ಅವರು ಸೇರಿದ್ದಾರೆ. ಇಂತಹ ನಿರ್ಬಂಧನದ ಆದೇಶಗಳನ್ನು ಗೌಪ್ಯ ಚೌಕಟ್ಟಿನಡಿಯಲ್ಲಿ ಹೊರಡಿಸಲಾಗುವುದರಿಂದ ಹೆಸರು ಹೇಳಲಿಚ್ಛಿಸದ ಅಧಿಕಾರಿಯೊಬ್ಬರು ಮಾತನಾಡಿ, ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆಯನ್ನು ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರುತ್ತಿದೆ ಎಂದು ಉಲ್ಲೇಖಿಸಿ ಅದನ್ನು ಬ್ಲಾಕ್ ಮಾಡಲು ಐಬಿಯಿಂದ ಇನ್ಪುಟ್ ಸಿಕ್ಕಿತು. ಈ ಖಾತೆಯು ಪ್ರಚೋದನಾಕಾರಿಯ ವಿಷಯಗಳನ್ನು ಪೋಸ್ಟ್ ಮಾಡುತ್ತಿದ್ದು, ಇದು ದೇಶದ ರಾಷ್ಟ್ರೀಯ ಭದ್ರತೆಯನ್ನು ಅಪಾಯಕ್ಕೆ ಸಿಲುಕಿಸಬಹುದು ಎಂದು ಐಬಿ ಭಾವಿಸಿತ್ತು. ವಿಶೇಷವಾಗಿ ಈ ಖಾತೆಯ ವಿಷಯಗಳು ಯುವಜನರಲ್ಲಿ ಹೆಚ್ಚು ಜನಪ್ರಿಯತೆ ಪಡೆಯುತ್ತಿರುವುದು ಕಳವಳಕ್ಕೆ ಕಾರಣವಾಗಿತ್ತು ಎಂದು ಹೇಳಿದ್ದಾರೆ.